ಪರ್ಟಿಕ್ಯುಲರ್ ಕೇಸಲ್ಲಿ ಅವರು ನೋಟಿಸು ರಿಸೀವ್ ಮಾಡಿರ್ತಾರೆ, ಕೋರ್ಟಿಗೆ ಬರೋದೇ ಇಲ್ಲ, ಯಾವುದೇ ಅಡ್ವೊಕೇಟ್ನು ರೆಪ್ರೆಸೆಂಟ್ ಮಾಡಿಸಿರಲ್ಲ, ಅವರು ಬರೋದಿಲ್ಲ, ಹಾಗೆ ಅವ್ರು ಹಿಯರಿಂಗ್ ಟೈಮ್ ತಗೋತಾನೆ ಬರ್ತಾರೆ ಅಂತ ಕೇಸುಗಳಲ್ಲಿ ಸರ್. ಒಂದ್ಸಲ ಎಕ್ಸಾಮ್ಷನ್ ಅಪ್ಲಿಕೇಶನ್ ಹಾಕ್ಬೋದು, ಎರಡನೇ ಸಲ ಎಕ್ಸಾಮ್ಷನ್ ಅಪ್ಲಿಕೇಶನ್ ಫಾರ್ ಅಪಿಯರೆನ್ಸ್ ಬಿಫೋರ್ ದಿ ಕೋರ್ಟ್ ಆನ್ ಬಿಹಾಫ್ ಆಫ್ ದಿ ಅಕ್ಯೂಸ್ಡ್ ಹಾಕ್ಬೋದು. ಮೂರನೇ ಸಲ ಕೋರ್ಟು ರಿಜೆಕ್ಟ್ ಮಾಡಿ NBW ಇಶ್ಯೂ ಮಾಡುತ್ತೆ. NBW ಇಶ್ಯೂ ಮಾಡಿ ಅವನ್ನೆಲ್ಲಿ ನಾವು ಪ್ರೆಷರೈಸ್ ಮಾಡ್ತೀವಿ, ಪೊಲೀಸ್ ಕರ್ಕೊಂಡು ಹೋಗ್ತೀವಿ, ಹಿಡಿದು ಕೋರ್ಟಿಗೆ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡ್ತೀವಿ. ಒಂದು ಸಲ ರಿಕಾಲ್ ಮಾಡ್ತಾರೆ ಕೋರ್ಟ್, ಮ್ಯಾಕ್ಸಿಮಮ್ ಅಂದರೆ 2 ಸಲ, ಅದು ಸಫಿಷಿಯಂಟ್ ರೀಸನ್ ಕೊಡಬೇಕು. ಫೈನ್ ಹಾಕ್ತಾರೆ, ಹಿ ವಿಲ್ ಬಿ ಫೈನ್ಡ್ ಫಾರ್ ದಿ ಆಬ್ಸೆನ್ಸ್, ಹಿ ವಿಲ್ ಬಿ ಫೈನ್ಡ್, ಹಿ ಆರ್ ಶಿ ವಿಲ್ ಬಿ ಫೈನ್ಡ್, ನೋ ಮರ್ಸಿ, ಫೈನ್ ಕಟ್ಟಬೇಕು. ಮೂರನೇ ಸಲ ರಿಕಾಲ್ ಅಪ್ಲಿಕೇಶನ್ ಇದನ್ನು ಹಾಕಿದ್ರೆ ರಿಜೆಕ್ಟ್ ಮಾಡಿ ದಿ ಕೋರ್ಟ್ ವಿಲ್ ರಿಮ್ಯಾಂಡ್ ದೆಮ್ ಟು ಜುಡಿಷಿಯಲ್ ಕಸ್ಟಡಿ.